ಆಗಿದ್ರ ಒಂದಿಷ್ಟು ಮಳೆ ಇದ್ರೆ ಇದು ಹೇಳಕ್ವಲ್ರಿ ನಾನು ಎಷ್ಟು ಸೈಜ್ ಬರ್ತೈತೆ ಗೊತ್ತಿಲ್ಲ. ಅಂದ್ರೆ ರೈತಿಗೆ ಅದೃಷ್ಟನೇ ಬೇಕು. ಅದೃಷ್ಟನೇ ಬೇಕು. ಇದು ಒಂದು ಗಿಡ 5,000 ರೂಪಾಯಿ ಗಿಡ ರೀ. ಈಗ ಒಂದು ಗಿಡ 5,000. 5,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದ್ರ 2 ಕೋಟಿ 3 ಕೋಟಿ ಬರ್ತಲ್ರಿ ಲಾಭ ನಿರೀಕ್ಷೆ ಇದೆ. ಇವತ್ತು 100 ರೂಪಾಯಿ ರೇಟ್ ಸಿಕ್ಕರು ಲಾಸ್ ಇಲ್ಲ. ಇದು ದಾಳಂಬ್ರಿ ಇವತ್ತು 100 ರೂಪಾಯಿ ಕೊಟ್ಟಿ ನಾನು. ಇವತ್ತು ಹೋದ ತಿಂಗಳ 170 180 ರೂಪಾಯಿ ಇತ್ತು. ನನ್ನ ಅದೃಷ್ಟ ಹಣೆ ಬಾರ 100 ರೂಪಾಯಿ ಕೊಟ್ಟೀನಿ. 100 ರೂಪಾಯಿ ಆದ್ರೆ ಲಾಭದಾಗ ಇದೀನಲ್ಲ, ಖುಷಿ. 100 ರೂಪಾಯಿ ರೇಟ್ ಸಿಕ್ತಲ್ಲ ನನಗೆ, ಅದೇ ಒಂದು ಖುಷಿ. ಈ ಸಣ್ಣ ಕಾಯಿ ಇರ್ಬೋದು 100 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ 350 ಗ್ರಾಮ್ ಇದ್ರು ಒಂದೇ ರೇಟ್. ನಾನು ಬೆಂಗಳೂರಿಗೆ ಹೋದ್ರೆ 150 ರೂಪಾಯಿ ಮಾರ್ದಂಗೆ ಆಯ್ತು. ನನಗೆ ಭಾಳ ಖುಷಿ ಆಯ್ತು. ಈ ಬೆಂಗಳೂರು ಮಾರ್ಕೆಟ್ ಅಲ್ಲಿ 8% ಕಮಿಷನ್ ಕೊಡ್ಬೇಕು. ಆಮೇಲೆ ಬಾಕ್ಸಿಂಗ್ ಬಾಡಿಗೆ ಕೊಡ್ಬೇಕು, ಟ್ರಾನ್ಸ್ಪೋರ್ಟ್ ಕೊಡ್ಬೇಕು, ಎಲ್ಲ ಸೇವಿಂಗ್ಸ್ ಅಲ್ಲ. ಜೀರೋ ಕಟಿಂಗ್ ನಂತ. ಎಲ್ಲ ಯುವ ಪೀಳಿಗೆ ಬೆಂಗಳೂರಿಗೆ ಹೋಗಿ ಇಂಜಿನಿಯರಿಂಗ್ ಮಾಡೋದು, ಸಾಫ್ಟ್ವೇರ್ ಮಾಡೋದು ಅವೆಲ್ಲ ಸುಳ್ಳು. ಈ ನಮ್ಮ ಭೂಮಿಯಾಗ ಐತಲ್ಲ, 1 ಎಕರೆ ಮಾಡ್ಕೊಂಡು ಹೋದ್ರು ಇಯರ್ಲಿ 50 ಲಕ್ಷ 30 ಲಕ್ಷ ತೆಗೆಯಷ್ಟು ಎಬಿಲಿಟಿ ಐತಿ ರೈತಗೆ. ಐತಿ. ನನ್ನ ಸಲಹೆ ಐತಿ. ಆಮೇಲೆ ಯಾರು ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಆಮೇಲೆ ನನ್ನ ಅತ್ಯಂತ ಗೆಳೆಯ ಸುರೇಶ್ ಸಜ್ಜನ್, ವೀರೇಶ್ ಸಜ್ಜನ್, ಆಮೇಲೆ ಮಲ್ಲಿಕಾರ್ಜುನ ಯತ್ನಹಳ್ಳಿ ಅವರೆಲ್ಲ ಅನುಭವ ಇದ್ದಾರೆ. ನಮ್ಗೆ ಸಲಹೆ ಕೊಡ್ತಾರೆ. ಅವ್ರದ್ದೊಂದು ಸಲಹೆ ಒಂದು ಸಲಹೆ ತಪ್ಪಾಗ್ಬಾರ್ದು, ಪಾಸ್ ಆಗ್ಬೋದು, ಆ ಥರ ಹೊಂಟಿನಿ. ಅವ್ರ ಸಲಹೆ ನನ್ನ ಸಲಹೆ ಅವ್ರು ತೊಗೊತಾರೆ. ಆಮೇಲೆ ಮಗನ ಸಲಹೆ ತಗೊಂತಾರೆ. ಒಳ್ಳೆ ಚಲೋ ಹೊಂಟೈತಿ. ಕೃಷಿ ಇತಿಹಾಸದಾಗ 1 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದು ಮಲ್ಲಪ್ಪ ಯತ್ನಹಳ್ಳಿನ. 1 ಕೋಟಿ ರೂಪಾಯಿ ಈ ಕೃಷಿಗಾಗಿ ಇನ್ನೂ ಅದರಿಂದ ಇನ್ನೂ ಬಂದಿಲ್ಲ. 1 ರೂಪಾಯಿನೂ ಬಂದಿಲ್ಲ. ನಿರೀಕ್ಷೆ ಇತಿಹಾಸಗ ಕೃಷಿಗೆ 1 ಕೋಟಿ ರೂಪಾಯಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಭಗವಂತನ ಆಶೀರ್ವಾದ. ಇವತ್ತು ಏನೇ ಕೃಷಿ ಏನಾಗುತ್ತೆ ಗೊತ್ತಿಲ್ಲ. ಹೋಗ್ಬಿಟ್ಟಿನಿ ಆಮೇಲೆ ಮಗನ ಸಲಹೆ ಭಾಳ ಐತಿ. ಮಗನ ಧೈರ್ಯ ಅಂದ್ಮೇಲೆ ಮಾಡೀನಿ. ಮುಂದೆ ಅವಾಗ 1 ಕೋಟಿ 2 ಕೋಟಿ ಖರ್ಚು ಮಾಡಿ ಡಾಕ್ಟರ್ ಮೋಸೋದು ಆಗಲ್ಲ ನನ್ನ ಕಡೆಯಿಂದ. ಅದ 1 ಕೋಟಿ ಇಲ್ಲಿ ಇಟ್ಬಿಡೋಣ, ನೋಡೋಣ. ಅದೇ ಕೋಟಿ ಗಳಿಸ್ಲಿ. ಆ ಕೋಟಿ ಇಲ್ಲಿ ಗಳಿಸ್ಲಿ. ಒಂದೇ ಫೇಲ್ ಭಾಳ ನೋವು ಆಗಿಬಿಡ್ತು. ಯಾಕಾರ ಬಂದ ಈ ಫೀಲ್ಡಿಗೆ ಅದು ಕಾಂಟ್ಯಾಕ್ಟ್ ಹಂಗಾಯ್ದು ಹಿಂಗೆ ಬೇಡಪ್ಪ. ಮತ್ತೆ ಹೊಳ್ಳಿ ಇದು ರಿವರ್ಸ್ ಅಲ್ಲಿಗೆ ಹೋಗೋಣಂತ ಆಲೋಚನೆ ಬಂತು. ರಿವರ್ಸ್ ಹೋಗಲಿಲ್ಲ. ಮತ್ತೆ 14 ಎಕರೆ ಲೀಸ್ ತೊಗೊಂಡು ಬರ್ಸ್ಕೊಂಡು ಮತ್ತೆ ದಾಳಂಬ್ರಿ ಐತಿ. ಈಗ ಅದು ಇನ್ನು 3 ತಿಂಗಳು ಕಟಾವು ಐತಿ. ಇದು ಒಳ್ಳೆ ಕ್ರಾಪ್ ಆಯ್ತು. ನನಗೆ ಭಾಳ ಖುಷಿ ಆಗೈತಿ. ಬರೇ 1 ಎಕರೆ ನನ್ನ ಭೂಮಿ. ಇವರು ಮೂಲತಃ ತಮ್ಮ ತಂದೆಯಿಂದ ಬಂದಂತ ಭೂಮಿ 1 ಎಕರೆ. ಕೃಷಿ 12 ಎಕರೆ ಹೊಲ ಹಿಡಿದೀನಿ. ಆಮೇಲೆ 4 ಎಕರೆ ಮತ್ತೊಂದು ಲೀಸ್ ಹಾಕೊಂಡಿನಿ. ದಾಳಂಬ್ರಿ 18 ಎಕರೆ ಐತ್ರಿ. ಈ ಸದ್ದ ನಮ್ಮೂರು ಕಷ್ಟ ಏನ ಸಾಲ ಕೊಡಾರ. ನನ್ನ ವಿಶ್ವಾಸಕ ನನ್ನ ನಂಬಿಕೆಗೆ ಎಲ್ಲಿ ಕೇಳಿದ್ರೆ ದುಡ್ಡು ಇಲ್ಲ ಅನ್ನಲ್ಲ, ಕೊಡ್ತಾರ. ಮತ್ತೆ ಅವ್ರಿಗೆ ಮುಟ್ಟಿಸ್ತಾ ಇರ್ತೀನಿ. ಈ ಕಟಾವ್ ಬಂತು, ಕಟಾವ್ದಾಗ ಕ್ಲಿಯರ್ ಮಾಡಿಬಿಡ್ತೀನಿ. ನಮ್ಮೂರು ಫಸ್ಟ್ ಟೈಮ್ ನಮ್ಮೂರಾಗ ದಾಳಂಬ್ರಿ ಕೃಷಿಯನ್ನು ಹೆಚ್ಚು ಪ್ರಮಾಣ ಸುಮಾರು ಒಂದು 20 ಎಕರೆಯಲ್ಲಿ ಮಾಡಿದಂಥ ನಮ್ಮ ಯುವ ಉದ್ಯಮಿ ಮತ್ತು ಈ ಸದ್ದ ಯುವ ರೈತ ಅವರ ತಮ್ಮ ಮಕ್ಕಳ ಸಹಯೋಗದೊಂದಿಗೆ ಈಗ ತಮ್ಮ ಸ್ವಂತ ಹೊಲದಲ್ಲಿ ಒಂದು 4 ಎಕರೆ, ಆಮೇಲೆ ಗುತ್ತಿಗೆ ಆಧಾರದಲ್ಲಿ ಒಂದು 15 ಎಕರೆ ಜಮೀನು ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮೂರಲ್ಲಿ ನಮ್ಮ ನಂತರ 2ನೇ ಈ ಬೆಳೆಯಾಗಿ ನಮ್ಮ ಮಲ್ಲಪ್ಪ ಅವರು ಮಾಡ್ತಾಯಿದ್ದಾರೆ. ಯಾವ ಬೆಳೆ ಹಾಕಿದ್ದಾರೆ, ಯಾವ ರೀತಿ ಹಾಕಿದ್ದಾರೆ, ನಮ್ಮ ಮಲ್ಲಪ್ಪ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮಲ್ಲಪ್ಪ ನಮಸ್ತೆ, ನಿಮ್ಮ ಮಾಹಿತಿಯನ್ನು ಹೇಳಿ. ನಮ್ಮ ಮಾಹಿತಿ ಅಂದ್ರೆ ನಾನು ಮೊದಲ ಗುತ್ತಿಗೆದಾರ ಕೇಶವ ರೆಡ್ಡಿ ಮಾನ್ಯೂರ್ ಅಂತೇಳಿ ಸಾಯೋವಾಗ, ಹಾಗೂ ಗುರು ಅಳವಂಡಿ, ಅಲ್ಲಿಂದ ಮುತ್ತಣ್ಣ ಅಂಥೇಳಿ ಪ್ರೇಮಾನಂದ ಮುತ್ತಣ್ಣ ಅಂಥೇಳಿ ಇವ್ರ ಸಲಹೆ ತೊಗೊಂಡೆ. ದಾಳಂಬ್ರಿ ಬಗ್ಗೆ ಶಂಕರ್ ರೆಡ್ಡಿ ಕಾಟ್ರಾಳೆ ಅಂತೇಳಿ ಅವರಿಂದ ಮಾಹಿತಿ ತೊಗೊಂಡಾದ್ಮೇಲೆ ಅಗಿ ಬುಕ್ ಮಾಡ್ಬೇಕನ್ನೋ ಸಂದರ್ಭ ಬಂತು. ಗುಜರಾತ್ ಅಗಿ ಬುಕ್ ಮಾಡ್ಕೊ, ಆಮೇಲೆ ಕೆಡಿಲ ಅಗಿ ಬುಕ್ ಮಾಡ್ಬೇಕು, ಭಗವಾ ಬುಕ್ ಮಾಡ್ಬೇಕು, ಭಗವಾ ಬುಕ್ ಮಾಡ್ಬೇಕು ಅನ್ನೋದು ಒಂದು ಗೊಂದಲದಾಗ ಇದೆ. ಅದ್ರಾಗ ಒಬ್ಬರು ಸಲಹೆ ಬಂದರು ಶಂಕರ್ ರೆಡ್ಡಿ ಅಂತೇಳಿ ಅವ್ನು ಭಾಳ ಸಲಹೆ ಕೊಟ್ಟ. ಇಲ್ಲ ಕೆಡಿಲ ಬುಕ್ ಮಾಡೋಣ, ನಾನು ಹಚ್ಚಕತ್ತೀನಿ, ನಾನು ಒಂದು 5 ಎಕರೆ ಹಚ್ಚಕತ್ತೀನಿ, ಎಕ್ಸ್ಟ್ರಾ ಮಾಡೋಣ ಅಂದ. ಆ ತಲೆ ಅನುಭವ ಇತ್ತು. ಅನುಭವನಕ್ಕೆ 15-20 ವರ್ಷ ಆತಂದು ಎಕ್ಸ್ಪೀರಿಯೆನ್ಸ್. ಅದನ್ನ ಅನುಭವ ತೊಗೊಂಡು ನಾವು 5 ಫೂಟಿಗೆ ಮಾಡೋಣ, 14 ಫೂಟಿಗೆ ಮಾಡೋಣ ಡಿಸ್ಟೆನ್ಸ್ ಅಂತ ಅನುಭವ ತೊಗೊಂಡೆಲ್ಲ 5 ಮಾಡಿ ಸಾಲಿಂದ ಸಾಲಿಗೆ 14 ಫೀಟ್, ಸಾಲಿಂದ ಸಾಲಿಗೆ 14 ಫೀಟು, ಗಿಡದಿಂದ ಗಿಡಕ್ಕೆ 5 ಫೀಟು ಈ ಥರ ಕುಂದಿಸಿದ್ವಿ. ಇದು 2 ವರ್ಷದ ಗಿಡ. ಒಂದೇ ಸಲ ನಮ್ದು ಎತ್ತರಲ್ಲಿ ಫೇಲ್ ಆಯ್ತು, ಮಳೆ ಎತ್ಕೊಂಡು ಜಾಸ್ತಿ ಮಳೆದ್ರಿಂದ ಎತ್ತರಲ್ಲಿ ಫೇಲ್ ಆಯ್ತು. ಆಮೇಲೆ ಗಿಡ 2 ವರ್ಷ ಆದವು. 2 ವರ್ಷ ಆದಮೇಲೆ ಮತ್ತೆ ಎತ್ತರಲ್ಲಿ ಹೊಡೆದ್ವಿ. ಒಳ್ಳೆ 60-70 ಕಾಯಿ ಸೆಟ್ಟಿಂಗ್ ಆಯ್ತು. ಒಂದು ಗಿಡಕ್ಕೆ 60-70 ಸೆಟ್ಟಿಂಗ್ ಆಯ್ತು. ಸೆಟ್ಟಿಂಗ್ ಆದಮೇಲೆ ಈಗ 6 ತಿಂಗಳ ಕಟಾವು ಐತಿ. ಈ ಕಟಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಕಟಾವು ಸ್ಟಾರ್ಟ್ ಐತಿ. ಈಗ ಕಟಾವು ಸ್ಟಾರ್ಟ್ ಆಗಿ ಈಗ ಕ್ರಾಪ್ ಬರೋ ಲೆವೆಲಿಗೆ ಐತಿ. ಒಂದೇದು ಫೇಲ್ ಆಯ್ತು. ಒಂದೇದು ಫೇಲ್ ಆದ ಭಾಳ ನೋವು ಆಗಿಬಿಡ್ತು. ಯಾಕಾರ ಬಂದು ಈ ಫೀಲ್ಡಿಗೆ ಅದು ಕಾಂಟ್ಯಾಕ್ಟ್ ಹಂಗಾಯ್ದು ಹಿಂಗೆ ಬೇಡಪ್ಪ. ಮತ್ತೆ ಹೊಳ್ಳಿ ಇದು ರಿವರ್ಸ್ ಅಲ್ಲಿಗೆ ಹೋಗೋಣಂತ ಆಲೋಚನೆ ಬಂತು. ರಿವರ್ಸ್ ಹೋಗಲಿಲ್ಲ.
ಮತ್ತೆ 14 ಎಕರೆ ಲೀಸ್ ತೊಗೊಂಡು ಲೀಸ್ ಬರ್ಸ್ಕೊಂಡು ಮತ್ತೆ ದಾಳಂಬ್ರಿ ಐತಿ ಈಗ ಅದು ಇನ್ನು 3 ತಿಂಗಳು ಕಟಾವು ಐತಿ. ಇದು ಒಳ್ಳೆ ಕ್ರಾಪ್ ಆಯ್ತು, ನನಗೆ ಭಾಳ ಖುಷಿ ಆಗೈತಿ. ನಾನು ಹೊಲದಾಗ ಇವತ್ತು 25-30 ಲಕ್ಷ ರೂಪಾಯಿ ನಿರೀಕ್ಷೆ ಮಾಡಿದ್ದಿಲ್ಲ, 4 ಎಕರೆಗೆ ನಿರೀಕ್ಷೆ ಮಾಡೀನಿ ಈಗ. ಆಮೇಲೆ 101 ರೂಪಾಯಿ ರೇಟ್ ಅಂತ ಕೊಟ್ಟೀನಿ ಇವತ್ತು. ಜೀರೋ ಕಟಿಂಗ್ 1 ಕೆಜಿಗೆ ಜೀರೋ ಕಟಿಂಗ್ 100 ಗ್ರಾಮ್ ಇರ್ಬೋದು, 200 ಗ್ರಾಮ್ ಇರ್ಬೋದು, 300 ಗ್ರಾಮ್ ಇರ್ಬೋದು, ಎವರೇಜ್ 100 ಗ್ರಾಮ್ ಲೆಕ್ಕಕ್ಕೆ ಕೊಟ್ಬಿಟ್ಟೀನಿ. ಕಟಾವು ನಡೆದೈತಿ ಇವತ್ತು. ಬರಗಾಲ ಇವತ್ತು ನಾನು ಒಂದು ಮಳೆ ಬಿದ್ದಿಲ್ಲ, ಇನ್ನು ಒಳ್ಳೆ ಸೈಜ್ ಬರ್ಬೇಕು. ನೋಡ್ತಾ ಇರಲ್ಲ, ಒಳ್ಳೆ ಸೈಜ್ ಬರ್ಬೇಕು, ಸೈಜ್ ಬಂದಿಲ್ಲ. ನಮ್ಮ ಬೋರ್ವೆಲ್ ನೀರಿಗೆ ಇದು ಬಂದಿದೆ, ಬೋರ್ವೆಲ್ ನೀರಿಗೆ ಬಂತದು ಒಳ್ಳೆ ಚಲೋ. ನನಗೆ ಭಾಳ ಖುಷಿ ಅನ್ಸೈತಿ. ಇವರು ಇತ್ರೆಲ್ಲ ಹಣ್ಣಿ ಬಿಟ್ಟಿದ್ದು 16 ತಿಂಗಳಿಗೆ ಬಿಟ್ಟಿದ್ರು. ಹೆಚ್ಚು ಮಳೆ ಆದ್ರಿಂದ ಕ್ರಾಪ್ ಸೆಟ್ಟಿಂಗ್ ಆಗಲಿಲ್ಲ. ಆ ರೀತಿಯಾಗಿ ಅವ್ರು ಏನೈತಿ ಎದಿಗುಂದಿಲ್ಲ, ಅವ್ರಿಗೆ ಜಿಗುಪ್ಸೆ ಆಯ್ತು. ಒಂದೇ ಸಲ ನಾನು ಈ ಥರ ಮಾಡಿದ್ದೆ ಅಂತಂದು. ಹಂಗಾಗಿ ಅವ್ರಿಗೆ ಮತ್ತೆ ಏನು ಮಾಡಿದ್ರು, ಮತ್ತೆ ತಮ್ಮ ಸ್ನೇಹಿತರ ಸಲಹೆ ತೊಗೊಂಡು ನನ್ನ ಮಗ ಈಗ ಒಂಥರ ಡಾಕ್ಟರ್ದಾಗ ಆಗ್ಬಿಟ್ಟಾನ ಇದಕ್ಕೆ ದಾಳಂಬ್ರಿ ವಿಷಯದಾಗ. ಅವ್ನು ಫುಲ್ ಭಾಳ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಾನ. ಮೆಡಿಕಲ್ ಮಾಡ್ಬೇಕಂತ ಅಡ್ಡಾಡಿದ. ಮೆಡಿಕಲ್ ಸ್ವಲ್ಪ ಹೋತು. 50-60 ಲಕ್ಷ ರೂಪಾಯಿ ಕೇಳಿದ್ರು, ಕೊಡೋಕ್ಕಾಗಲಿಲ್ಲ. ಲಾಸ್ಟ್ ಸ್ಟೇಜ್ಗೆ ತಂದು ನನ್ನ ಮಗನ ನಿಂದಿಸಿನಿ. ಫುಲ್ ಅವನದ ಫೀಲ್ಡ್ ಇದು. ಅಲ್ಲಿ ಡಾಕ್ಟರ್ ಆಗಲಿಲ್ಲ, ಇಲ್ಲಿ ಡಾಕ್ಟರ್ ಆದ. ಅಲ್ಲಿ ಡಾಕ್ಟರ್ ಆಗಲಿಲ್ಲ, ದಾಳಂಬ್ರಿ ಡಾಕ್ಟರ್ ಆದ. ಒಳ್ಳೆ ಎಕ್ಸ್ಪೀರಿಯನ್ಸ್. ಇವತ್ತು ಸಲಹೆ ತೊಗೊಳಕತ್ತಾರ, ಯಾರು ಪಕ್ಕದಳ್ಳಿ ಯಾರತ್ತು, ಲೋಕಲ್ ಯಾರತ್ತು, ಇವಾಗ ಆಕಾಶ ಬೇಕಪ್ಪ ಅನ್ನೋ ಲೆಕ್ಕಕ್ಕೆ ಆಯ್ತಿ. ಭಾಳ ಖುಷಿ ಅನ್ಸೈತಿ ನನ್ನ ಮಗನಿಂದ. ದುಡ್ಡು ಕೊಟ್ಟು ವೈದ್ಯನ ಮಾಡಲಿಲ್ಲ, ದುಡ್ಡಿನಾಗ ಅಲ್ಲಿ ಫೇಲ್ ಆದ್ರು ಕಡೆಗೆ ನಮ್ಮ ಯುವ ರೈತರಿಗೆ ಎಲ್ಲರಿಗೆ ಮಾರ್ಗದರ್ಶಕ. ಯಾರು ದಾಳಂಬ್ರಿ ನಮ್ಮಂತ ಬೆಳೆ ದಾಳಂಬ್ರಿ ಬೆಳಿತಾರಂದ್ರೆ ಅವ್ರಿಗೆ ಸಲಹೆ ಕೊಡ್ತಾನ, ಅವ್ರು ಹೊಲ ತೋಟ ಕಡ್ಯಾಡ್ತಾನ, ವಿಷಯ ಮುಟ್ಟಿಸ್ತಾನ, ಇಂಥ ಹೀಗೆ ತರ್ಸಂತ ಹೇಳ್ತಾನ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಯಾನ. ಏನು ಸಲಹೆ ಕೊಡ್ಬೋದ್ರಿ? ಇತ್ರೆಲ್ಲ ಇರ್ಬೋದು, ಅದಕ್ಕೆ ಔಷಧ ಇರ್ಬೋದು. ಇವತ್ತು ಗಿಡ ಹಚ್ಚಿದ ಮೇಲೆ ಎಷ್ಟು ತಿಂಗಳಿಗೆ ಏನು ಮಾಡ್ಬೇಕು, ಕಟಾವು ಮಾಡ್ಬೇಕು, ಇತ್ರಲ್ಲಿ ಕಟಿಂಗ್ ಹೆಂಗೆ ಮಾಡ್ಬೇಕು, ರೆಸ್ಟ್ ಕಟಿಂಗ್ ಹೆಂಗೆ ಬಿಡ್ಬೇಕು, ಭಾಳ ಎಕ್ಸ್ಪೀರಿಯನ್ಸ್ ಆಗ್ಯಾನ. ಒಳ್ಳೆ ಇದ್ರಾಗ ನನಗೆ ಭಾಳ ಖುಷಿ. ಈಗ ನಾನು ದುಡ್ಡು ಮಾಡ್ಬೇಕಂತ ಬಂದಿಲ್ಲ ಈ ಫೀಲ್ಡಿಗೆ. ಒಳ್ಳೆ ನಾನು ಒಂದು ಆದಾಯ ತೆಗಿಬೇಕಾ ನನ್ನ ಭೂಮಿ ಒಳಗೆ. ನಾನು ಬಡತನದಿಂದ ಬಂದವ ಈ ಮಟ್ಟಕ್ಕೆ ಬಂದಲ್ಲ. ಬರೇ 1 ಎಕರೆ ನನ್ನ ಭೂಮಿ. ಇವರು ಮೂಲತಃ ತಮ್ಮ ತಂದೆಯಿಂದ ಬಂದಂತ ಭೂಮಿ 1 ಎಕರೆ. ಕೃಷಿ ಇವತ್ತು 12 ಎಕರೆ ಹೊಲ ಹಿಡಿದೀನಿ. ಆಮೇಲೆ 4 ಎಕರೆ ಮತ್ತೊಂದು ಲೀಸ್ ಹಾಕೊಂಡಿನಿ. ದಾಳಂಬ್ರಿ 18 ಎಕರೆ ಐತ್ರಿ. ಈ ಸದ್ದ ನಮ್ಮೂರು ಕಷ್ಟ ಏನ ಸಾಲ ಕೊಡಾರ. ನನ್ನ ವಿಶ್ವಾಸಕ್ಕ, ನನ್ನ ನಂಬಿಕೆಗೆ ಎಲ್ಲಿ ಕೇಳಿದ್ರೆ ದುಡ್ಡು ಇಲ್ಲ ಅನ್ನಲ್ಲ, ಕೊಡ್ತಾರ. ಮತ್ತೆ ಅವ್ರಿಗೆ ಮುಟ್ಟಿಸ್ತಾ ಇರ್ತೀನಿ. ಈ ಕಟಾವು ಬಂತು, ಕಟಾವಾಗ ಕ್ಲಿಯರ್ ಮಾಡಿಬಿಡ್ತೀನಿ. ನಮ್ಮೂರು ಕೃಷಿ ಇತಿಹಾಸದಾಗ 1 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದು ಮಲ್ಲಪ್ಪ ಯತ್ನಾಳಿನ. 1 ಕೋಟಿ ರೂಪಾಯಿ ಈ ಕೃಷಿಗಾಗಿ. ಇನ್ನೂ ಅದರಿಂದ ಇನ್ನೂ ಬಂದಿಲ್ಲ, 1 ರೂಪಾಯಿನೂ ಬಂದಿಲ್ಲ. ನಿರೀಕ್ಷೆ ಇತಿಹಾಸಗ ಕೃಷಿಗೆ 1 ಕೋಟಿ ರೂಪಾಯಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಭಗವಂತನ ಆಶೀರ್ವಾದ. ಇವತ್ತು ಏನೇ ಕೃಷಿ ಏನಾಗುತ್ತೆ ಗೊತ್ತಿಲ್ಲ, ಹೋಗ್ಬಿಟ್ಟಿನಿ ಒಮ್ಮೆ. ಆಮೇಲೆ ಮಗನ ಸಲಹೆ ಭಾಳ ಐತಿ. ಮಗನ್ ಧೈರ್ಯ ಅಂದ್ಮೇಲೆ ಮಾಡೀನಿ. ಮುಂದೆ ಅವಾಗ 1 ಕೋಟಿ 2 ಕೋಟಿ ಖರ್ಚು ಮಾಡಿ ಡಾಕ್ಟರ್ ಮೋಸೋದು ಆಗಲ್ಲ ನನ್ನ ಕಡೆಯಿಂದ. ಅದ 1 ಕೋಟಿ ಇಲ್ಲಿ ಇಟ್ಬಿಡೋಣ, ನೋಡೋಣ. ಅದೇ ಕೋಟಿ ಗಳಿಸ್ಲಿ, ಆ ಕೋಟಿ ಇಲ್ಲಿ ಗಳಿಸ್ಲಿ. ನಾವು ಗಳಿಸ್ತಂತ ಕಾನ್ಫಿಡೆಂಟ್ ಐತಿ. ನೆಕ್ಸ್ಟ್ ಇಯರ್, ಈ ವರ್ಷ ನಂದು ಕೋಟಿ ಸಾಲ ಇರ್ಬೋದು, ನೆಕ್ಸ್ಟ್ ಇಯರ್ ಅದು ಕಾಲ ಅಂತ ಮಾಡ್ಕೊಂತೀನಿ. ಈ ಭೂಮಿ ಮೇಲೆ ನಂಬಿಕೆ ಐತಿ. ಈ ದಾಳಿಂಬ್ರೆ ಮೇಲೆ ನಂಬಿಕೆ ಐತಿ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದ್ರ 2 ಕೋಟಿ 3 ಕೋಟಿ ಬರ್ತಲ್ರಿ ಲಾಭ ನಿರೀಕ್ಷೆ ಇದೆ. ಇವತ್ತು 100 ರೂಪಾಯಿ ರೇಟ್ ಸಿಕ್ಕರು ಲಾಸ್ ಇಲ್ಲ ಇದು ದಾಳಂಬ್ರಿ. ಇವತ್ತು 100 ರೂಪಾಯಿ ಕೊಟ್ಟಿ ನಾನು. ಇವತ್ತು ಹೋದ ತಿಂಗಳ 170-180 ರೂಪಾಯಿ ಇತ್ತು. ನನ್ನ ಅದೃಷ್ಟ, ಹಣೆ ಬರ 100 ರೂಪಾಯಿ ಕೊಟ್ಟೀನಿ. 100 ರೂಪಾಯಿ ಆದ್ರೆ ಲಾಭದಾಗ ಇದೀನಲ್ಲ, ಖುಷಿ. 100 ರೂಪಾಯಿ ರೇಟ್ ಸಿಗ್ತಲ್ಲ ನನಗೆ, ಅದೇ ಒಂದು ಖುಷಿ. ಈ ಸಣ್ಣ ಕಾಯಿ ಇರ್ಬೋದು, 100 ಗ್ರಾಮ್, 200 ಗ್ರಾಮ್, 300 ಗ್ರಾಮ್, 350 ಗ್ರಾಮ್ ಇದ್ರು ಒಂದೇ ರೇಟ್. ನಾನು ಬೆಂಗಳೂರಿಗೆ ಹೋದ್ರೆ 150 ರೂಪಾಯಿ ಮಾರಿದಂಗೆ ಆಯ್ತು. ನನಗೆ ಭಾಳ ಖುಷಿ ಆಯ್ತು. ಈ ಬೆಂಗಳೂರು ಮಾರ್ಕೆಟ್ ಅಲ್ಲಿ 8% ಕಮಿಷನ್ ಕೊಡ್ಬೇಕು. ಆಮೇಲೆ ಬಾಕ್ಸಿಂಗ್ ಬಾಡಿಗೆ ಕೊಡ್ಬೇಕು, ಟ್ರಾನ್ಸ್ಪೋರ್ಟ್ ಕೊಡ್ಬೇಕು, ಎಲ್ಲ ಸೇವಿಂಗ್ಸ್ ಅಲ್ಲ. ಜೀರೋ ಕಟಿಂಗ್ ನಂದು. ಎಲ್ಲ ಯುವ ಪೀಳಿಗೆ ಬೆಂಗಳೂರಿಗೆ ಹೋಗಿ ಇಂಜಿನಿಯರಿಂಗ್ ಮಾಡೋದು, ಸಾಫ್ಟ್ವೇರ್ ಮಾಡೋದು ಅವೆಲ್ಲ ಸುಳ್ಳು. ಈ ನಮ್ಮ ಭೂಮಿಯಾಗ ಐತಲ್ಲ, 1 ಎಕರೆ ಮಾಡ್ಕೊಂಡು ಹೋದ್ರು ಇಯರ್ಲಿ 50 ಲಕ್ಷ 30 ಲಕ್ಷ ತೆಗೆಯಷ್ಟು ಎಬಿಲಿಟಿ ಐತಿ ರೈತಗೆ. ಐತಿ. ನನ್ನ ಸಲಹೆ ಐತಿ. ಆಮೇಲೆ ಯಾರು ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಆಮೇಲೆ ನನ್ನ ಅತ್ಯಂತ ಗೆಳೆಯ ಸುರೇಶ್ ಸಜ್ಜನ್, ವೀರೇಶ್ ಸಜ್ಜನ್, ಆಮೇಲೆ ಮಲ್ಲಿಕಾರ್ಜುನ ಯತ್ನಹಳ್ಳಿ ಅವರೆಲ್ಲ ಅನುಭವ ಇದ್ದಾರೆ. ನಮ್ಗೆ ಸಲಹೆ ಕೊಡ್ತಾರೆ. ಅವ್ರದ್ದೊಂದು ಸಲಹೆ, ಒಂದು ಸಲಹೆ ತಪ್ಪಾಗ್ಬಾರ್ದು, ಪಾಸ್ ಆಗ್ಬೋದು, ಆ ಥರ ತಗೊಂಡು ಹೊಂಟೀನಿ. ಅವ್ರ ಸಲಹೆ, ನನ್ನ ಸಲಹೆ ಅವ್ರು ತೊಗೊತಾರೆ. ಆಮೇಲೆ ಮಗನ ಸಲಹೆ ತಗೊಂತಾರೆ. ಒಳ್ಳೆ ಚಲೋ ಹೊಂಟೈತಿ. ಆಮೇಲೆ ಈ ಶಿಕ್ಷಕ ವೆಂಕಟೇಶ್ ಸರ್ ಅಂತೇಳಿ ರಿಟೈರ್ಮೆಂಟ್ ಐತಿ ಅವ್ರದ್ದು. ಇನ್ನು 2-3 ವರ್ಷಕ್ಕೆ ಅವ್ರು ರಿಟೈರ್ಮೆಂಟ್ ಆದ್ರೆ ಅವ್ರದ್ದು ಇದೇ ನನ್ನ ದಾರಿಯಾಗ ಲೈನ್ಯಾಗ ಹೊಲ ಐತಿ. ಅವರು ಮಾಡ್ಬೇಕನ್ನೋ ಆಸಕ್ತಿ ಜಾಸ್ತಿ ಐತಿ. ಎಲ್ಲರಿಗೆ ಸಪೋರ್ಟ್ ಮಾಡ್ತೀರಿ, ನೀವು ಸಪೋರ್ಟ್ ತಗೊಂತೀನಿ. ಆಮೇಲೆ ಇದು ಏನೈತಿ ಕೃಷಿ ಭಾಳ ಜನರಿಗೆ ಭಯಪಡಿಸ್ತಾರ.
ಇದು ಒಂದು ನ್ಯಾಚುರಲ್ ಬೆಳೆ. ನಮ್ಮ ರೈತರಿಗೆ ಏನು ಅಸಾಧ್ಯ ಅಲ್ಲಿದೆ, ಎಲ್ಲರೂ ಬೆಳಿಬೋದು. ಬಟ್ ಎಂಬ ದುಡ್ಡು ಬೇಕು. ಆಮೇಲೆ ನಮ್ಮಲ್ಲಿ ಒಂದು ಭೂಮಿ ಗಿಡಕ್ಕೆ ಈಗೇನು ಬಸಾಪುರ ಗೆದ್ದಿಕೇರಿ ಈ ಗದ್ದಿಗೆ ಹೊಳೆ ಚಕಾಯಿ ಹೋಗಾರಲ್ರಿ, ಅದಕ್ಕಿಂತ ಬಲವಾದ ಭೂಮಿ ಐತಿ ನಮ್ದು. ನೋಡಿ ಇಷ್ಟು ಕಾಯಿ ಸಿಟ್ಟಿಂಗ್ ಇವತ್ತು 60 70 100 ಕಾಯಿ ಸೆಟ್ಟಿಂಗ್ ಮಾಡಿನಲ್ಲ. ಇದು ಒಂದು ಗಿಡ ಬೀಜ ಹಚ್ಚಲಿಂದ ಹಿಡಿದು ಒಂದು ಗಿಡಕ್ಕೆ 52 ರೂಪಾಯಿ ಈ ಸದ್ದ. 52 ರೂಪಾಯಿ ಒಂದು ಗಿಡ. ಅಲ್ಲಲ್ಲ, ಒಂದು ಗಿಡ ಹಚ್ಚಾಕ್ರಿ ಬರೀ ಸಸಿಗಿದು ಬೆಡ್ ವ್ಯವಸಾಯ ಆಯ್ತು, ಇದಾಯ್ತು. ಈ ಫ್ರೂಟ್ ಬರಲ್ಲಿವರೆಗಿನ ಒಂದು ಗಿಡಕ್ಕೆ 800 ರೂಪಾಯಿ ಖರ್ಚು ಬರುತ್ತೆ. ಬರ್ರಿ ಸರ್, 800 ರೂಪಾಯಿ ಒಂದು ಗಿಡಕ್ಕೆ. 800 ರೂಪಾಯಿ ಈಗಲ್ಲ ರೀ, ಸ್ಟಾರ್ಟಿಂಗ್ ಬಂತು. ಇದು ಒಂದು ಹಣ್ಣು ಬರಕ ಭಾಳ ಚಲೋ, ಒಳ್ಳೆ 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 ಸಜೆಷನ್ ಇದು. ನಾನು ಕೋಟಿ ಖರ್ಚು ಮಾಡೋದು ಬರಲಿಲ್ಲ. ನನ್ನ ಮಗ ಹೊಲಕ್ಕೆ ಇಟ್ಟರೆ ನನ್ನ ಮಗನೂ ಕೋಟಿ ಹಾಕನ, ನಾನು ಕೋಟಿ ಹಾಕಿನಿ. ಆಮೇಲೆ ನನ್ನ ಕಣ್ಣಿದ್ರಿ ನನ್ನ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಂತಾನ. ಈಗ ಇಬ್ಬರು ಮಕ್ಕಳು ಅಲ್ಲೇ ಹೋದ್ರ ಇದಾಗುತ್ತೆ. ಒಬ್ಬ ಮಗ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಮಾಡ್ಯಾನ, ಅವ್ನಿಗೇನು ಎಷ್ಟು ಸ್ಯಾಲ್ರಿ ಗೊತ್ತಿಲ್ಲ, ಅವ್ನ ಸ್ಯಾಲ್ರಿ ಎಷ್ಟೈತೆ ಗೊತ್ತಿಲ್ಲ, ಕೇಳಿಲ್ಲ ನಾನು. ಇವತ್ತು ನಾನು ಸ್ವಂತ ದುಡಿಮೆ ಮೇಲೆ ನನ್ನ ಮಗ ಇವತ್ತು ಎಷ್ಟು ಲಾಭ ತೆಗಿತೆ ಅನ್ನೋದು ನಿರೀಕ್ಷೆ. ಆಮೇಲೆ ಇದು ನನ್ನ ತಡದ ನಮ್ಮ ಹುಡುಗ ಎಲ್ಲಾ ರೀತಿ ಡಾಕ್ಟರ್ ಆಗಿ ಮೇಂಟೆನೆನ್ಸ್ ಮಾಡಕತ್ತೇನಲ್ಲ, ಅದು ನನ್ ಗ್ರೇಟ್. ಈಗ ದಾಳಿಂಬ್ರೆ ಕೃಷಿ ಹೆಚ್ಚಾನೆಚ್ಚು ಬೆಟ್ಟಿಗೆ ಇರ್ತಂದ್ರ ನೀವೇ ಮೊದ್ಲಿಗಿರಂತ ಅವಾಗ ಭಯ ಇತ್ತ ಸಿಕ್ಕಾಪಟ್ಟೆ ಇತ್ತು. ಬಂಡವಾಳ ಹಾಕ್ಬೇಕಲ್ಲಪ್ಪ, ಇದಕ್ಕೆ ಬಂಡವಾಳ ಹಾಕ್ಬೇಕಲ್ಲ. ಅಯ್ಯ ಅಂತವ್ ಬರ್ತಾವೇನ ಹೆಂಗಪ್ಪ ಅನ್ನೋದಿತ್ತು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮೂರಲ್ಲೇ ಲೇಬರ್ಸ್ ಬೇರೆ ಕಡೆಯಿಂದ ತರ್ತಿದ್ವಿ ನಾವು. ದಾಳಂಬ್ರಿ ಏನಾರ ಒಂದು ಪದರಿ ಹೊಚ್ಚಾಕಾತು, ಈ ಗೂಟ ಹುಗ್ಯಾಕಾತು, ತಂತಿ ಬಿಗ್ಯಾಕಾತು, ಹುರಿ ಕಟ್ಟೋದಾತು, ಕಾಯಿ ಕಟ್ಟೋದಾತು. ಇವತ್ತು ನಮ್ಮೂರವರಿಗೆ 50% SC ಕಾಲೋನಿಯಾಗ ಎಲ್ಲ ನಮ್ಮ ಲೇಡೀಸ್ ಹೆಣ್ಮಕ್ಳಿಗೆ ಕಲಿಸ್ಬಿಟ್ಟಿನಿ. ಅವರ ಹಣ್ಣು ಅದ, ಈಗ ಅವ್ರವ್ರ ಕಟಿಂಗ್ ನಡೆದೈತಿ, ಅವ್ರ ಹತ್ರ ಹೋಗೋಣ, ಅವರೇ ಕಟಿಂಗ್ ಮಾಡಕೈತಾರ. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿನಿ. ಅವ್ರಿಗೆ ಒಂದ್ ಏನಂದ್ರೆ ಒಬ್ಬ ಮನುಷ್ಯನಿಂದ ಸಾಕಷ್ಟು ತರಬೇತಿ ಸಿಗೋದು. ಆಮೇಲೆ ಯುವ ಪೀಳಿ ಬೇರೆ ಕಡೆ ಹೋಗಿ ಅವ್ರಿಗೆ 500,000 ಆಟೋ ಬಾಡಿಗೆ ಕೂಡ ತಪ್ಪಿತು. ನಮ್ಮ ಲೇಬರ್ ರೆಡಿ ಮಾಡೋಣ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡೋಣ, ಹಂಗಾಗಿ ಇದನ್ನ ಮಾಡಿದ್ರು. ಈ ಕೃಷಿ ದೊಡ್ಡದಲ್ಲ ಆದ್ರೆ ಎಕ್ಸ್ಪೀರಿಯನ್ಸ್ ದೊಡ್ಡದಲ್ಲ. ಆದ್ರೆ ಕೋಟಿ ಸರ್ ಈ ಸದ್ಯ ಹಾರ್ಟಿಕಲ್ಚರ್ನಾಗ ದಾಳಂಬ್ರಿ ಬಿಟ್ಟು ಮತ್ತೆ ದಾಳಂಬ್ರಿ ಇನ್ನೊಂದ್ ಐತ್ರಿ, ಹಲಸ್ ಅಂತ ಐತಿ, ಚಿಕ್ಕು ಅಂತ ಐತಿ, ಪ್ಯಾರಲ್ ಅಂತ ಐತ್ರಿ, ತೈವಾನ್ ಪ್ಯಾರಲ ಒಳ್ಳೆ ಇದೈತಿ, ಲಿಂಬು ಅಂತ ಇದಾವು, ಮಾಡ್ಬೋದ್ರಿ. ಆಸಕ್ತಿ ಇದ್ದ ಮನುಷ್ಯ 1 ಎಕರೆ ಇದ್ರಪ್ಪ ಅಂದ್ರ ಒಂದ್ ವರ್ಷಕ್ಕೆ 25 ಲಕ್ಷ ತೆಗಿತಿನ ದಮ್ ಐತಿ. ಆಸಕ್ತಿ ಇರ್ಬೇಕು, ಇನ್ವಾಲ್ವ್ಮೆಂಟ್ ಇರ್ಬೇಕು, ನಂದು ಅನ್ನೋದು ಎಫರ್ಟ್ ಓಟ್ ಇದೆ ಇದ್ರ ಮೇಲೆ ಇರ್ಬೇಕು. ಹಂಗಾದ್ರೆ ಮಾತ್ರ ನಾನು ಸಕ್ಸಸ್ ಆಕಿ 100%. ಸರ್ ಈ ಕೃಷಿ ಅನ್ನೋದು ಅಷ್ಟು ಸರಳ ಅಲ್ಲ. ಆಮೇಲೆ ಆರೋಗ್ಯ ಮೇನ್ ಇದ್ರಾಗ. ನಾವೆಲ್ಲೇ ಹೋಗೋದು ಧೂಳು ದಷ್ಟ ಅನ್ನೋದು. ನನ್ನ ತೋಟದ ಇದ್ದು ಆರಾಮ್ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ವಾಕಿಂಗ್ ಸ್ಟಾರ್ಟ್ ಮಾಡಿ ನಾನು 4 ಗಂಟೆಗೆ ಎದ್ದು ಬಿಡ್ತೀನಿ ರೀ. 4 ಗಂಟೆಗೆ ಎದ್ದು ಒಳ್ಳೆ ವಾಕಿಂಗು, ಒಳ್ಳೆ ಇದು ಆರೋಗ್ಯ ಐತಿ, ಆದಾಯ ಐತಿ. ಈ ಖುಷಿಯಾಗೈತಿ, ಎಲ್ಲ ರೀತಿ ಐತಿ ಸಂಪನ್ಮೂಲ. ಇನ್ನು 10 ವರ್ಷ 5 ವರ್ಷ ಹೋತಂದ್ರೆ ಒಳ್ಳೆ ನಾಲೆಜ್ ಬರ್ತದೆ. ಅಂದ್ರೆ ಹೋಗ್ತಾ ನಾಲೆಜ್ ಬಂದೇ ಬರ್ತದೆ. ಈ ವರ್ಷ ಏನಾಯ್ತು, ನೆಕ್ಸ್ಟ್ ಇದು 40 ಈಗ 25 ಟನ್ ಬರಕೈತ್ರಿ. ನೆಕ್ಸ್ಟ್ 45 ಟನ್ 50 ಟನ್ ತೆಗಿತೀನಿ, 4 ಎಕರೆ ತೆಗಿತೀನಿ. ಅಷ್ಟು ಕಾನ್ಫಿಡೆಂಟ್ ಐತ್ರಿ. ಈಗಲ್ಲ ಐತ್ರಿ, ಈಗ ಒಂದು ಬಿಟ್ಟಿನ್ರಿ 7 ಎಕರೆ, ಅದು 60 ಕಾಯಿ ಬಿಟ್ಕೊಂಡ್ರಿ. 60 ಕಾಯಿ ಆದ್ರೆ ನನಗೆ ಒಂದು 70-80 ಲಕ್ಷ ರೂಪಾಯಿ ಪೀಕ್ ಐತ್ರಿ. ಬರೀ 100 ರೂಪಾಯಿ ಗಿಡಕ್ಕೆ 60 ಕಾಯಿ ಬಿಟ್ರೆ ಒಂದು 60ರಿಂದ 70 ಲಕ್ಷ ರೂಪಾಯಿ ನನಗೆ ಆದಾಯ ಐತಿ. ಖರ್ಚು ಭಾಳ ಕಮ್ಮಿ ರೀ. ವಾ ಸರ್, ಇದು ಇವ್ರ ರೈತರಿಗೆ ನೀವು ಮೋಟಿವೇಟ್ ಮಾಡ್ಬೇಕಂದ್ರೆ ಮಾಡ್ತೀನಿ ರೀ. ಬಂದು ನನ್ನ ಹತ್ರ ಯಾರು ಬರ್ತಾರೆ ಅವ್ರಿಗೆ ಎಲ್ಲರಿಗೆ ಗೈಡ್ಲೈನ್ಸ್ ಕೊಡೋದ ಒಂದು ಕೆಲಸ. ಬಿಟ್ಬಿಡಪ್ಪ, PUC ಮುಗಿತಾ, ನೌಕರಿ ಸಿಗಲ್ಲ, 50-60 ಲಕ್ಷ ಕೊಟ್ಬಿಡೋದು, ನೀನು ಹೊಲ್ದಾಗ ಇಡಲ್ಲ 50-60 ಲಕ್ಷ ರೂಪಾಯಿ. ಮೊದ್ಲೇ ಸ್ಯಾಲ್ರಿ ನೀವು ಕೊಟ್ರೆ ಭಾಳ ಕೊಡ್ತಾರ. ಏನ್ ಕೊಡ್ತಾರೆ ನಿನಗೆ? ಒಂದು ಏನಾರ ಅಪ್ಲಿಕೇಶನ್ ಹಾಕಿದ್ರಪ್ಪ, ಒಂದು ಪೋಸ್ಟ್ ಕಾದ್ರಪ್ಪ 10,000 15,000 ಜನ ಅಪ್ಲಿಕೇಶನ್ ಹಾಕ್ತಾರೆ. KPSC ಎಕ್ಸಾಮ್ ಅದಕ್ಕೆ 1 ಲಕ್ಷ ಜನ ಹಾಕ್ತಾರೆ. ಅದಕ್ಕೆ 25-30 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಡ್ತಾರೆ, 50 ಲಕ್ಷ ಡಿಮ್ಯಾಂಡ್. ಅದನ್ನ ತಂದು ಇಡಲ್ಲ ಭೂಮಿಯಾಗ. ಅಲ್ಲಿ ಕುಂತ ಅಲ್ಲೇ ಶ್ರೀಮಂತ. 1 ವರ್ಷಕ್ಕೆ ಎಷ್ಟು ದುಡಿತೇನೆ ಒಬ್ಬ ಮನುಷ್ಯ? 20,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ 2 ಲಕ್ಷ ದುಡಿತಾನೆ. 10 ಲಕ್ಷ ಬರುತ್ತೆ ಒಂದು ಎಕರೆಗೆ. 10 ಲಕ್ಷ 10 ವರ್ಷದ ಬೆಳೆ ಇದು. ನಿರಂತರ 10 ವರ್ಷದ ಬೆಳೆ ಮೇಂಟೈನ್ ಒಮ್ಮೆ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲಿದೆ ಔಷಧ, ನಮ್ಮ ಗೊಬ್ಬರ ಎಲ್ಲ. ಇದು ಬಡ್ರು ಬೆಳೆ ಇಲ್ಲ ಅಂತಾರಲ್ರಿ. ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಅಲ್ಲ ಯಾಕ ಸಗಣಿ ಗೊಬ್ಬರ ಮೇನ್ ರೀ, ತಿಪ್ಪಿ ಗೊಬ್ಬರ ಒಳ್ಳೆ ಸಗಣಿ ಗೊಬ್ಬರ, ಬಡ್ರ ಹತ್ರ ಇರೋದು ಅದ ಗೊಬ್ಬರ ಅನ್ನ ಯಾಕೆ ಮಾಡಬಾರ್ದು? ಯೂರಿಯಾ, ಪೊಟ್ಯಾಶು, DAP ಬೇಡ, ಎಲ್ಲ ಸಾವಯವ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ. ಬರ್ರಿ ನಮ್ಮ ಲೇಬರ್ಸ್ ಪರಿಚಯ ಮಾಡಿಸ್ಕೊಡ್ತೀನಿ. 120 ಕಾಯಿ ಇದು. 120 ಕಾಯಿ ರೀ. ಇದೇ ಒಂದಿಷ್ಟು ಮಳೆ ಇದ್ರೆ ಇದು ಹೇಳಕ್ವಲ್ರಿ. ನಾನು ಎಷ್ಟು ಸೈಜ್ ಬರ್ತೈತೆ ಗೊತ್ತಿಲ್ಲ.
ಅಂದ್ರೆ ರೈತಿಗೆ ಅದೃಷ್ಟನೇ ಬೇಕು. ಅದೃಷ್ಟ ಬೇಕು. ಇದು ಒಂದು ಗಿಡ 5,000 ರೂಪಾಯಿ ಗಿಡ ಇದೆ ಈಗ. ಒಂದು ಗಿಡ 5,000. 5,000. ಆಮೇಲೆ ಲೇಬರ್ ಕಷ್ಟ ಸುಖ ನಾನು ನೋಡ್ಕೊಂತೀನಿ ರೀ, ಅವ್ರಿಗೆ ಪಗಾರ ಕೊಡ್ತೀನಿ, ಅವ್ರಿಗೂ ನಾಲೆಜ್ ಕೊಡ್ತೀರಿ. ನಾಲೆಜ್ ಕೊಡ್ತೀನಿ. ಅವ್ರ ನಾಲೆಜ್ ಕೊಟ್ಟೇನಿ ರೀ ಈಗ. ಬಾರ ಆಕಾಶ ಕರಿ ನಮ್ಮ ಆಕಾಶ ನೋಡ್ರಿ ಇವಾಗ ಕಾಯಿ ಕಟಿಂಗ್ ಮಾಡಕತ್ತೀರಿ. ಎಲ್ಲ ತರಬೇತಿ ನಿಮ್ದ ಈಗ? ತರಬೇತಿ ಅನ್ನಕ್ಕೆ ಏನೇ ಅಲ್ರಿ ಇದ್ರಾಗ. ತರಬೇತಿ ಕೊಟ್ಟಿವ್ರಿ ಅವ್ರಿಗೆ. ಮೊದ್ಲ ಇವರು ತರಬೇತಿ ನಮ್ಮೂರವ್ರಿಗೆ ಯಾರಿಗೂ ಗೊತ್ತಿದ್ದಿಲ್ಲ ರೀ, ಬೆಟಗೇರಿ ಯಾರಿಗೆ ದಾಳಂಬ್ರಿ ಹಣ್ಣಿನ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಅವ್ರು ಕಳ್ಯಾಕೆ ಹೋಗಿದ್ರು, ಕಳೆ ತಗೊಂಬರಿದ್ರು, ಕೂಲಿ ಇಸ್ಕೊಂತಿದ್ರು, ಹೋಗಿದ್ರು. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕನ್ನೋದಕ್ಕೆ ಇವರು ಒಂದು ಪುಲ್ಲಪ್ಪ ಉಪ್ಪಾರ ಅಂತೇಳಿ ಆ ಹುಡುಗ ಇವ್ರನ್ನ ಕರ್ಕೊಂಡು ಆಳ್ವಂಡಿಗೆ ಹೋಗಿ ಪರಿಚಯ ಮಾಡಿಸಿದ. ಕೇಶವ ರೆಡ್ಡಿ ಹೊಲಕ್ಕ, ಆಮೇಲೆ ಮಾನ್ಯವ್ರ ಮಹೇಂದ್ರ ಹೊಲಕ್ಕ ಅಳ್ವಂಡಿಗೆ ಹೋಗಿ ಕಾಯಿ ಹರ್ಸೋದು ಅಲ್ಲೆಲ್ಲ ನೋಡ್ಕೊಂಡ್ರಿ ಇವರು. ಯಾವ ಥರ ಕಾಯಿ ಕಟಿಂಗ್ ಮಾಡ್ಬೇಕು, ಕೆಂಪು ಕಾಯಿ ಯಾವ್ದು ಹರಿಬೇಕು, 100 ಗ್ರಾಮ್ ಯಾವ್ದು ಹರಿಬೇಕು, ದೊಡ್ಡ ಕಾಯಿ ಯಾವ್ದು ಹರಿಬಾರ್ದು, ಯಾವ್ದು ಬಿಡ್ಬೇಕು ಅನ್ನೋದು ಎಕ್ಸ್ಪೀರಿಯನ್ಸ್ ಆದ್ರಿ ಇವರು. ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ನು ಬಂದು ಹೇಳಿದ, ಅಲ್ಲೇ ಹಿಂಗೆ ಕಾಯಿ ಹಣ್ಣು ಹರಿಯೋದೈತೆ ನಮ್ಮ ಹೊಲಕ್ಕೆ, ಬೇರೆಯವ್ರಿಗೆ ಹೇಳ್ತೇನೆ, ಅಲ್ಲೇ ಮತ್ತೂರಿಗೆ ಭೂಷಣರಿಗೆ ಹೇಳ್ತೇನೆ ಅಂದೆ. ಇಲ್ಲ ಬೇಡ, ನಮ್ಮೂರವ್ರು ಹರಿಯಾಕೈತಾರ ಅಲ್ಲೇ, ಅವ್ರು ಎಕ್ಸ್ಪೀರಿಯನ್ಸ್ ಆಗ್ಯಾರ, ಅವ್ರ ಸಲಹೆ ತೊಗೊಂಬಿಡೋಣ. ಫಸ್ಟ್ ಬಂದು ನೋಡಿದೆ ಇವ್ರು ಫಸ್ಟ್ ಹಂಗೆ ಹರಿತಾರೆ ಅಂತ ನೋಡಿದೆ. ನೋಡಿದ್ಮೇಲೆ ಒಳ್ಳೆ ಕರೆಕ್ಟಾಗಿ ಮಾಡಕತ್ತಿದ್ರು. ಹಂಗಾಗಿ ಇವ್ರು ನಮ್ಮೂರವ್ರನ್ನ ಸ್ಟಡಿ ಮಾಡಿದ್ರಿ. ಬೇರೆ ಊರಿಗೆ ಹೋಗಿ 2,000 ಕೊಟ್ಟು ಅವ್ರು ಆಟೋ ಬಾಡಿಗೆ ತಗೊಂಬಂದು ಅದೆಲ್ಲ ಬೇಡ ಅಂತೇಳಿ ನಮ್ಮೂರವ್ರಿಗೆ ಒಂದು ತರಬೇತಿ ಕೊಟ್ಟರು. ಅದೊಂದು ಸ್ಕಿಲ್. ಆಮೇಲೆ ಇವರ ಹುರಿ ಕಟ್ತಾರೆ, ಇವರ ದಾಳಂಬ್ರಿ ಇದನ್ನ ಕಟ್ತಾರ, ಸಾಲ್ ಕಟ್ತಾರ, ಆಮೇಲೆ ಪದರಿ ಊರ ಹೊಸ್ತಾರ. ಲಿವರ್ ಸಮಸ್ಯೆ ಸ್ವಲ್ಪ ನಮ್ಮಲ್ಲಿ ಆಗಿರೋದು 99%